ನಮಸ್ಕಾರ ವೀಕ್ಷಕರೇ, ಹಾಯ್, ವೆಲ್ಕಮ್ ಟು ಟ್ರಾವೆಲ್ ಗೈಡ್. ನಮ್ಮೂರಿಗೆ ನಮ್ಮೂರ ಪ್ರವಾಸಿ ಕೇಂದ್ರಗಳ ಪರಿಚಯ ಮಾಡಿಸುವಂಥ ಒಂದು ಸುಂದರ ಪಯಣ. ವೀಕ್ಷಕರೇ, ನಾವು ಹೆಮ್ಮೆಯಿಂದ ಹೇಳ್ತೀವಿ, ಯಾರಾದರೂ ನಮ್ಮನ್ನು ಕೇಳಿದರೆ ನಾವು ಇಲ್ಲಿಯವರು, ವಿ ಆರ್ ಮ್ಯಾಂಗ್ಳೂರಿಯನ್ಸ್, ಕರಾವಳಿಗರು, ಕುಡ್ಲದಗಳು. ಆದರೆ ನಮ್ಮ ಕುಡ್ಲದ ಬಗ್ಗೆ ನಮಗೆಷ್ಟು ಗೊತ್ತು? ನಮ್ಮ ಕರಾವಳಿಯಲ್ಲಿರೋ ಪ್ರವಾಸಿ ಕೇಂದ್ರಗಳೆಷ್ಟು? ಸೊ ನಿಮ್ಮ ವೀಕೆಂಡ್ಗೊಂದು ನಮ್ಮ ಸ್ಪಾಟ್. ವಾಟ್ ಪ್ಲೇಸಸ್ ಆಫ್ ಟೂರಿಸ್ಟ್ ಇಂಟ್ರೆಸ್ಟ್ ಆರ್ ದೇರ್ ಇನ್ ಸಿಟಿ? ವಾಟ್ ಆರ್ ದ ಬೆಸ್ಟ್ ಟ್ರಾನ್ಸ್ಪೋರ್ಟ್, ಟೈಮ್, ಡೇ, ಈ ಎಲ್ಲ ಮಾಹಿತಿಗಳ ಜೊತೆಗೆ ಸುಪ್ತ ತಾಣಕ್ಕೊಂದು ಯಾನ. ಬನ್ನಿ ಹೋಗೋಣ. ನಮ್ಮ ಪ್ರಥಮ ಪ್ರಯಾಣ ಹೊರಟಿರೋದು ಕದಳಿವನಕ್ಕೆ. ಮಿಲಾಕ್ರಿಸ್ ಸರ್ಕಲ್ನಿಂದ ಹೊರಟ ನಾವು ಬಾವುಟಗುಡ್ಡೆ ಮೂಲಕ ಜ್ಯೋತಿ ತಲುಪಿ ಬನ್ಸ್ ಹೌಸ್ ಹಿಲ್ ಕಡೆಯಿಂದ ನೇರವಾಗಿ ತಲುಪಿದ್ದು ಕದಳಿ ದ್ವಾರ. ಮಲ್ಲಿಕಟ್ಟೆ ಇಲ್ಲಿಂದ ಕೆಲವೇ ಅಂತರದಲ್ಲಿರೋದು ಕದಳಿವನ. ನಗರದ ಹೃದಯ ಭಾಗದಿಂದ ಕೇವಲ 4 ಮೀಟರ್ ದೂರದಲ್ಲಿರೋದು. ಈ ದೇವಸ್ಥಾನದ ಆರಾಧ್ಯ ದೇವ ಶಿವ. ಅಂತೆಯೇ ಇದು ಮಹಾಗಣಪತಿ, ದುರ್ಗೆ, ಶನೀಶ್ವರ, ಸತ್ಯನಾರಾಯಣ, ಆಂಜನೇಯ ಹಾಗೂ ಶಾಸ್ತಾರ ಗುಡಿಗಳ ಸಂಗಮ ಕ್ಷೇತ್ರ. ಈ ಪ್ರಾಚೀನ ಪುಣ್ಯಕ್ಷೇತ್ರದ ಸುತ್ತಮುತ್ತಲೂ ಪ್ರಕೃತಿಯ ಅತ್ಯಂತ ಶೋಭರಾಶಿಯು ಚೆಲ್ಲಿ ಹೊರಸೂಸಿ ಮೆರೆಯುತ್ತಿದೆ. ಶ್ರೀ ಕ್ಷೇತ್ರದ ಇತಿಹಾಸದ ಬಗ್ಗೆ ಅತ್ಯಂತ ಪ್ರಾಚೀನ ಕಾಲದ ಗ್ರಂಥ ಭಾರದ್ವಾಜ ಸಂಹಿತೆಯಲ್ಲಿ ಉಲ್ಲೇಖಿಸಲ್ಪಟ್ಟಿರೋದೇನೆಂದರೆ, ಪರಶುರಾಮನು ಪರಮೇಶ್ವರನನ್ನ ಒಲಿಸಿಕೊಳ್ಳಲು ಘೋರ ತಪಸ್ಸನ್ನ ಮಾಡಿದಾಗ ಪ್ರತ್ಯಕ್ಷನಾದ ಪರಮೇಶ್ವರನು ಸಮುದ್ರದ ಅಡಿಯಲ್ಲಿದ್ದ ಕದಳಿವನದಲ್ಲಿ ತನ್ನನ್ನ ಆರಾಧಿಸುವಂತೆ ಆಜ್ಞೆ ನೀಡಿದ್ನು. ಅದಕ್ಕೆ ಪೂರಕವೆಂಬಂತೆ ಪರಶುರಾಮನು ತನ್ನ ಕೊಡಲಿಯನ್ನ ಬೀಸಿ ಸಮುದ್ರವನ್ನ ಹಿಂದಿಕ್ಕಿ ಕದಳಿವನವನ್ನ ಮರಳಿ ಪಡೆದಾಗ ಮಂಗಳೂರು ಸೃಷ್ಟಿಯಾಯಿತು. ಈ ಪುಣ್ಯಕ್ಷೇತ್ರ ವರ್ಷದ ಎಲ್ಲಾ ದಿನವೂ ತೆರೆದಿರುವುದಲ್ಲದೆ ದಿನದಲ್ಲಿ 3 ಬಾರಿ ಮುಂಜಾನೆ 8 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ರಾತ್ರಿ 8 ಗಂಟೆಗೆ ಮಹಾಪೂಜೆ ನಡೆಯುತ್ತದೆ. ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಉಂಟಾದ ಈ ಕ್ಷೇತ್ರ 14ನೇ ಶತಮಾನದಲ್ಲಿ ಸಂಪೂರ್ಣ ಕಟ್ಟಡವಾಗಿ ಬದಲಾಯಿತು. ಪವಾಡಗಳ ನಂಬಿದ ಭಕ್ತರ ಇಷ್ಟಾರ್ಥ ಸಿದ್ಧಿಯ ಪುಣ್ಯಕ್ಷೇತ್ರವಾಗಿ ಬೆಳೆಯಿತು. ಇಲ್ಲಿ ವರ್ಷಂಪ್ರತಿ ಸಾವಿರಾರು ಅಯ್ಯಪ್ಪ ಭಕ್ತ ಮಾಲಾಧಾರಿಗಳು ಇರುಮುಡಿಯನ್ನ ಕಟ್ಟಿ ಶಬರಿಮಲೆ ಯಾತ್ರೆಯನ್ನ ಕೈಗೊಳ್ತಾರೆ. ಬರುವ ಭಕ್ತಾಭಿಮಾನಿಗಳಿಗೆ ದಿನನಿತ್ಯವೂ ಅನ್ನ ಸಂತರ್ಪಣೆ, ಯಾತ್ರಿಗಳಿಗೆಂದೇ ತಂಗಲು ವಿಶ್ರಾಂತಿ ನಿಲಯ ಅಲ್ಲದೆ ದೈವ ಸನ್ನಿಧಿಯಲ್ಲಿ ಸಪ್ತಪದಿಯನ್ನ ತೊಳೆದು ಬಾಳು ಬೆಳಗಲು ಸಜ್ಜಾಗುವ ನವಜೋಡಿಗಳಿಗೆ ಮದುವೆ ಮಂಟಪದ ವ್ಯವಸ್ಥೆ ಕೂಡ ಇದೆ. ಈ ಎಲ್ಲ ಆಧುನಿಕ ಸೌಲಭ್ಯಗಳನ್ನ ಹೊಂದಿರುವ ಈ ಕ್ಷೇತ್ರದ ಮಹಿಮೆ ಏನು? ಕದ್ರಿ ಶ್ರೀ ಮಂಜುನಾಥ ಪುಣ್ಯಕ್ಷೇತ್ರಕ್ಕೂ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರಕ್ಕೂ ಇರುವ ಸಂಬಂಧವೇನು? ಈ ಬಗ್ಗೆ ಇಲ್ಲಿನ ಅರ್ಚಕರಾದ ಕೃಷ್ಣ ಅಡಿಗರು ಹೀಗೆ ಹೇಳುತ್ತಾರೆ. ವಿಶೇಷವಾಗಿ ಕದಳಿವನ, ಕದಳಿ ಅಂತ ಹೇಳಿದರೆ ಬಾಳೆಹಣ್ಣಿನ ಆ ಒಂದು ತೋಟ ಇರುವಂತಹ ಪ್ರಶಾಂತವಾದಂತಹ ವಾತಾವರಣವನ್ನು ನೋಡಿ ಇಲ್ಲಿ ತಪಸ್ಸಾಚರಿಸಿದರೆ ವಿಶೇಷವಾದಂತಹ ಫಲ ಸಿಗ್ತದೆ ಅನ್ನುವಂಥ ತೀರ್ಮಾನವನ್ನು ಇಟ್ಟುಕೊಂಡು ತಪಸ್ಸಾಚರಿಸ್ತಾರೆ. 3 ದೇವರನ್ನು ಒಂದೇ ಧ್ಯಾನದಲ್ಲಿ ವಿಶೇಷವಾಗಿ ತಪಸ್ಸಾಚರಿಸಿದಂಥ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಶಿವಾತ್ಮಿಕವಾದಂತಹ ಆ ಉದ್ಭವ ಲಿಂಗ ಆ ಪರಶುರಾಮ ದೇವರಿಗೆ ಇಲ್ಲಿ ಉದ್ಭವ ಆಗ್ತದೆ.
ಉದ್ಭವಾದಂಥ ಸಂದರ್ಭದಲ್ಲಿ ಪರಶುರಾಮ ದೇವರು ಈ ಲಿಂಗಕ್ಕೆ ವಿಶೇಷವಾಗಿ ಬ್ರಹ್ಮ ವಿಷ್ಣು ಶಿವಾತ್ಮಕವಾದಂತಹ ರಸಕೂಪದಲ್ಲಿರುವಂಥ ಈ ಲಿಂಗವನ್ನು ಮಂಜುನಾಥ ಅಂಕಿತದಲ್ಲಿ ಕರೆದು ಆ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಇದು ತುಂಬ ಹಿಂದಿನ ಒಂದು ಪುರಾಣದ ಕತೆ. ಇನ್ನು ಚರಿತ್ರೆಯ ವಿಶೇಷವಾದಂಥ ಕತೆ ಅಂತ ಕೇಳಿದರೆ ವಿಶೇಷವಾಗಿ ನಾಥ ಪಂಥದವರು ಉತ್ತರ ಭಾರತದಿಂದ ವಿಶೇಷವಾಗಿ ಈ ದಕ್ಷಿಣ ಭಾರತಕ್ಕೆ ಬಂದು ಧರ್ಮ ಪ್ರಚಾರ ಮಾಡುವಂಥ ಉದ್ದೇಶವನ್ನಿಟ್ಟುಕೊಂಡು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನಾಥ ಪಂಕ್ತಿಯರಾದಂತಹ ಅದರಲ್ಲಿ ಮೊದಲ ಗುರುಗಳಾದಂತಹ ಮತ್ಸ್ಯೇಂದ್ರನಾಥರು ಈ ಜಾಗಕ್ಕೆ ಬಂದು ತಪಸ್ಸಾಚರಣೆ ಮಾಡಿ ವಿಶೇಷವಾಗಿ ಧರ್ಮ ಪ್ರಚಾರ ಮಾಡಲಿಕ್ಕೆ ಒಂದು ಕೇಂದ್ರ ಬೇಕು. ಆ ಕೇಂದ್ರ ಬೇಕಿದ್ದರೆ ಒಂದು ಸೂಕ್ತವಾದಂಥ ಜಾಗ ಬೇಕು. ಜಾಗ ಬೇಕಿದ್ದರೆ ಅಲ್ಲಿ ಒಂದು ದೇವರು ಅಂತ ಬೇಕು. ಹಾಗಾದರೆ ಇಲ್ಲಿ ಈಶ್ವರ ದೇವರನ್ನು ಆರಾಧನೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಶಿಷ್ಯರಾದಂತಹ ಗೋರಕ್ಷನಾಥನನ್ನು ಕರೆದು ಕಾಶಿಗೆ ಕಳಿಸ್ತಾರೆ. ಗೋರಕ್ಷನಾಥ ಕಾಶಿಗೆ ಹೋದ ನಂತರ ಇವರಿಗೆ ಈ ವಿಚಾರ ಗೊತ್ತಾಗ್ತದೆ. ಯಾವುದು ಅಂತ ಕೇಳಿದರೆ ಮೊದಲೇ ಈ ಜಾಗದಲ್ಲಿ ಪರಶುರಾಮ ದೇವರಿಗೆ ಆ ಮಂಜುನಾಥ ಅನ್ನುವಂಥ ಹೆಸರಿನ ರುದ್ರದೇವರು ಪ್ರತ್ಯಕ್ಷ ಆಗಿದ್ದಾರೆ ಅನ್ನುವಂಥ ವಿಚಾರ ಆ ಗೋರಕ್ಷನಾಥ ಹೋದ ಮೇಲೆ ಗೊತ್ತಾಗ್ತದೆ. ಗೋರಕ್ಷನಾಥ ಹೋದಂಥ ಸಂದರ್ಭದಲ್ಲಿ ಕಾಶಿಯಿಂದ ಲಿಂಗವನ್ನು ತರ್ತಾರೆ. ತಂದಂತಹ ಸಂದರ್ಭದಲ್ಲಿ ಆ ಮತ್ಸ್ಯೇಂದ್ರನಾಥ ಗುರುಗಳು ಅದನ್ನು ಈಶಾನ್ಯ ಭಾಗದ ಮೇಲೆ ಇರುವಂತಹ ಆ ಪುಷ್ಕರಣಿಯಲ್ಲಿ ಅಂದರೆ ಕೊಳದಲ್ಲಿ ಇಡಲಿಕ್ಕೆ ಆದೇಶ ಮಾಡಿದಂತಹ ಸಂದರ್ಭದಲ್ಲಿ ಆ ಗೋರಕ್ಷನಾಥರು ಆ ಲಿಂಗವನ್ನು ಕೆರೆಯಲ್ಲಿರ್ತಾರೆ. ಕೆರೆಯಲ್ಲಿಟ್ಟ ನಂತರ ಆ ನಾಥ ಪಂಕ್ತಿಯರು ಇಲ್ಲಿ ಅವರ ಕೇಂದ್ರವನ್ನು ಸ್ಥಾಪಿಸಿ ವಿಶೇಷವಾಗಿ ಮೇಲೆ ಇರುವಂತಹ ಯೋಗೀಶ್ವರ ಮಠ ಅಂತ ಏನಿದೆ ಅಲ್ಲಿ ನಾಥಪಂಥೀಯರೆಲ್ಲ ಸೇರಿಕೊಂಡು ಧರ್ಮ ಪ್ರಚಾರ ಮಾಡ್ತಾರೆ. ಇದು ಕಾಲಕ್ರಮೇಣವಾಗಿ ಇದು ವಿಶೇಷವಾದಂತಹ ಕತೆ. ಇನ್ನು ಇತಿಹಾಸ ಏನು ಅಂತ ಕೇಳಿದರೆ ಈ ಧರ್ಮಸ್ಥಳ ಅನ್ನುವಂತಹ ಈಗಿನ ಪ್ರಖ್ಯಾತವಾದಂತಹ ಜಾಗ ಏನಿದೆ ಅಂತಹ ಧರ್ಮಸ್ಥಳದಲ್ಲಿ ರಾಜಮನೆತನದವರು ಹೆರ್ಗಡೆ ಮನೆತನದವರು ರಾಜ್ಯಭಾರ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಗೆ ವಾದಿರಾಜರು ಒಂದು ದಿವಸ ಬರ್ತಾರೆ. ವಾದಿರಾಜರು ಬಂದಂತಹ ಸಂದರ್ಭದಲ್ಲಿ ಬಂದಂತಹ ಮಹಾಮಹಿಮನಾದಂಥ ವಾದಿರಾಜರನ್ನು ಆತಿಥ್ಯ ಸ್ವೀಕಾರ ಮಾಡಲಿಕ್ಕೆ ಆಹ್ವಾನ ಮಾಡ್ತಾರೆ. ಆಹ್ವಾನ ಮಾಡಿದಂತಹ ಸಂದರ್ಭದಲ್ಲಿ ವಾದಿರಾಜರು ಹೇಳ್ತಾರೆ, ನಾನು ದೇವಸ್ಥಾನಕ್ಕೆ ಹೋಗಿ ನನ್ನ ನಿತ್ಯ ಕರ್ಮಾಂಗಗಳನ್ನೆಲ್ಲ ಮುಗಿಸಿ ಬರ್ತೇನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಹೆರ್ಗಡೆ ರಾಜಮನೆತನದವರು ಹೇಳ್ತಾರೆ, ಇಲ್ಲಿ ದೇವಸ್ಥಾನ ಯಾವುದೂ ಇಲ್ಲ, ಇಲ್ಲಿ ಧರ್ಮದೈವಗಳ ಒಂದು ಸಾನ್ನಿಧ್ಯ ಇದೆ, ಅಲ್ಲಿ ನಿಮ್ಮ ನಿತ್ಯ ಕರ್ಮಾಂಗವನ್ನು ಮುಗಿಸಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಒಪ್ಪದಂತಹ ಆ ಶಿವಯೋಗಿಗಳು, ಅಂದರೆ ಶಿವಯೋಗಿ ಅಂತ ಹೇಳಿದರೆ ವಾದಿರಾಜರು ಅಂತ ಲೆಕ್ಕ, ಅವರಿಗೆ 2 ಹೆಸರು, ಅಂತಹ ಶಿವಯೋಗಿಗಳು ವಾದಿರಾಜರು ಹಿಂದೆ ಹೋಗುತ್ತೇನೆ ಅನ್ನುವಂಥ ತೀರ್ಮಾನ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅತ್ಯಂತ ಬೇಸರದಲ್ಲಿರುವಾಗ ಅಲ್ಲಿ ಇರುವಂತಹ ಅವರ ಕೆಲಸದ ಆಳು ಆದಂತಹ ಅಣ್ಣಪ್ಪ ಅನ್ನುವಂತಹ ಒಂದು ಮಹಾಮಹಿಮ ಆ ಹೆರ್ಗಡೆಯಲ್ಲಿ ವಿಶೇಷವಾದಂತಹ ಅದಕ್ಕೆ ದುಃಖಕ್ಕೆ ಕಾರಣವನ್ನು ಕೇಳಿದಂತಹ ಸಂದರ್ಭದಲ್ಲಿ ಆ ಹೆರ್ಗಡೆಯವರು ಎಲ್ಲ ದುಃಖದ ಕಾರಣವನ್ನು ಹೇಳ್ತಾರೆ. ಆಗ ಒಂದು ದಿವಸ ನಿಲ್ಲುವ ಹಾಗೆ ಮಾಡಿ ನಾನು ಒಂದು ದಿವಸದಲ್ಲಿ ದಕ್ಷಿಣಕ್ಕೆ ಹೋಗಿ ಆ ಶಿವಲಿಂಗವನ್ನು ತಂದು ಒಂದೇ ದಿವಸದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೇನೆ ಅಂತ ಅಭಯ ಕೊಟ್ಟಂತಹ ಸಂದರ್ಭದಲ್ಲಿ ಶಿವಯೋಗಿಗಳಲ್ಲಿ ಪ್ರಾರ್ಥಿಸ್ತಾರೆ. ವಾದಿರಾಜರು ಒಪ್ಪಿದಂತಹ ಸಂದರ್ಭದಲ್ಲಿ ಅಣ್ಣಪ್ಪ ದಕ್ಷಿಣ ಭಾಗಕ್ಕೆ ಬಂದು ಇಲ್ಲಿ ಕದಲೀವನ ಅನ್ನುವಂಥ ನಾವು ಎಲ್ಲಿ ನಿಂತಿದ್ದೇವೋ ಅಂತಹ ಪುಣ್ಯ ಭೂಮಿ ಅವರಿಗೆ ಗೋಚರ ಆಗ್ತದೆ. ಗೋಚರ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಲಿಂಗವನ್ನು ಕೊಂಡೋಗಲಿಕ್ಕೆ ಪ್ರಯತ್ನ ಪಡುವಾಗ ಅಲ್ಲಿ ಹೇಗೆ ಅಣ್ಣಪ್ಪ ಇದ್ದಾನೋ ಹಾಗೆ ಇಲ್ಲಿಯೂ ಒಂದು ಶಕ್ತಿ ಇದೆ. ಮಲರಾಯ ಅನ್ನುವಂತಹ ದೈವ, ಅಂತಹ ಮಲರಾಯ ಆ ಲಿಂಗವನ್ನು ಕೊಂಡೋಗಲಿಕ್ಕೆ ತಡಿತಾನೆ. ಇಬ್ಬರಲ್ಲಿಯೂ ಘರ್ಷಣೆಯಾದಂತಹ ಸಂದರ್ಭದಲ್ಲಿ ಮಂಜುನಾಥನೇ ಪ್ರತ್ಯಕ್ಷನಾಗಿ ಆ ಅಣ್ಣಪ್ಪ ಒಂದು ಒಳ್ಳೆಯ ಒಳ್ಳೆಯ ಕೆಲಸದಿಂದ ಬಂದಿದ್ದಾನೆ, ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ಬಂದಿದ್ದಾನೆ, ಆದ್ದರಿಂದ ಮಲರಾಯ ನೀನು ಅವನಿಗೆ ಸಹಕಾರ ಕೊಡಬೇಕು ಅಂತ ಆದೇಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆ ಎಲ್ಲ ಸತ್ಯಗಳು ಆ ಅಣ್ಣಪ್ಪನಿಗೆ ಸಹಾಯ ಮಾಡ್ತದೆ. ಕೊನೆಗೆ ಮೇಲಿರುವಂತಹ ಗೋರಕ್ಷನಾಥರು ತಂದಂತಹ ಕಾಶಿಯಿಂದ ಗೋರಕ್ಷನಾಥರು ತಂದಂತಹ ಆ ಕೊಳದಲ್ಲಿರುವಂತಹ ಲಿಂಗವನ್ನು ಅಣ್ಣಪ್ಪ ಧರ್ಮಸ್ಥಳಕ್ಕೆ ಹೋಗಿ ಶಿವಯೋಗಿಗಳ ಮುಖಾಂತರ ವಾದಿರಾಜರ ಮುಖಾಂತರ ಅಲ್ಲಿ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಮಂಜುನಾಥನ ಕ್ಷೇತ್ರ ಅಂತ ಹೇಳಿ ಅಲ್ಲಿಯೂ ಕೂಡ ಒಂದು ಪ್ರಖ್ಯಾತಿಯನ್ನು ಪಡೀತದೆ ಆ ಧರ್ಮಸ್ಥಳ. ಅಂತಹ ವಿಶೇಷವಾದಂತಹ ಸಾನ್ನಿಧ್ಯ ಇರುವಂತಹ ಜಾಗ. ಆದರೆ ವಿಶೇಷವಾಗಿ ಇಲ್ಲಿ ಉದ್ಭವಲಿಂಗ ಅಂತಾದರೆ ಧರ್ಮಸ್ಥಳದಲ್ಲಿ ಪ್ರತಿಷ್ಠೆ ಅಂತ ಹೇಳ್ತಾರೆ. ಇನ್ನು ಇದು ಕ್ಷೇತ್ರದ ಮಹಾತ್ಮೆಯ ವಿಷಯ. ಇನ್ನು ಈ ಕ್ಷೇತ್ರದಲ್ಲಿರುವಂಥ ಮುಖ್ಯವಾಗಿ ಭಕ್ತರಿಗೆ ತಿಳ್ಕೊಳ್ಳಿಕ್ಕೆ ಬೇಕಾದಂತಹ ಅನೇಕ ವಿಶೇಷತೆಗಳಿವೆ. ಎಲ್ಲ ಕ್ಷೇತ್ರಕ್ಕೆ ಹೋಗಿ ನೋಡಿದರೂ ಕೂಡ ನೀರಿನ ಅಂಶ, ನೀರು ಅಂತ ಹೇಳಿದರೆ ಸಮುದ್ರ ಆಗಲಿ, ಕೊಳ ಆಗಲಿ, ನದಿ ಆಗಲಿ, ಕೆರೆ ಆಗಲಿ, ಇದು ದೇವಸ್ಥಾನದ ಭಾಗಕ್ಕಿಂತ ಕೆಳಗೆ ಇರ್ತದೆ. ಎಲ್ಲಿ ನೋಡಿದರೂ ದೇವಸ್ಥಾನ ಮೇಲೆ, ಕೆರೆ ಅಥವಾ ನೀರು ಕೆಳಗೆ ಅಂತ ಇರ್ತದೆ. ಆದರೆ ಇಲ್ಲಿ ವಿಶೇಷವಾಗಿ ಈಶಾನ್ಯ ಭಾಗ ಮೇಲೆ ಇದೆ. ಈಶಾನ್ಯ ಭಾಗ ಮೇಲೆ ಇದ್ದರೂ ಕೂಡ ಅಲ್ಲಿ ಕೆರೆ ಇದೆ. ಅಲ್ಲಿ 7 ಸಪ್ತ ಕುಂಡಗಳಿವೆ, 7 ಕೊಳಗಳಿವೆ.
ಅಂತಹ 7 ಕೊಳ ಇಡೀ ವರ್ಷವು ತುಂಬಿರ್ತದೆ. ನೀರು ಜಾಸ್ತಿಯಾಗಿ ಒಸರೆಲ್ಲ ಹೋಗ್ತಾ ಇರ್ತದೆ. ಅಂತಹ ನೀರಿನಂತಹ ಸಮೃದ್ಧಿಯಾದಂತಹ ನೀರುಳ್ಳಂತಹ ಜಾಗ ಈಶಾನ್ಯ ಭಾಗದಲ್ಲಿ 7 ಕೊಳ ಇದೆ. ಹೀಗೆ ಮೇಲೆ ನೀರು, ಕೆಳಗೆ ದೇವಸ್ಥಾನ, ಇದು ಜಗತ್ತಿನಲ್ಲಿ ಅತ್ಯಂತ ವಿರಳ, ಎಲ್ಲಿಯೂ ಇಲ್ಲ ಅಂತ ಹೇಳಬಹುದು. ಅದೇ ರೀತಿಯಾಗಿ ಆ ದೇವಸ್ಥಾನದ ಮುಂಭಾಗದಲ್ಲಿ ಕಾಣುವಂತಹ ಧ್ವಜಸ್ತಂಭ, ಅದು 66 ಅಡಿ ಎತ್ತರದ ಧ್ವಜಸ್ತಂಭ. ಅದಕ್ಕೆ ಮೇಲೆ ನಂದಿಯ ಒಂದು ಮೂರ್ತಿ ಇದೆ. ಅಂತಹ ನಂದಿಯ ಮೂರ್ತಿ ಇರುವಂತಹ ಅಷ್ಟು ಎತ್ತರದ ಧ್ವಜಸ್ತಂಭಕ್ಕೆ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ, ಅಂದರೆ ಜನವರಿ 14ಕ್ಕೆ ಮಕರ ಸಂಕ್ರಾಂತಿಯ ಪುಣ್ಯಕಾಲದಂದು ಆ ಧ್ವಜಸ್ತಂಭಕ್ಕೆ ಆ ದೇವರ ವಾಹನವಾದಂತಹ ಗರುಡನನ್ನು ಏರಿಸಿ ಅದಕ್ಕೆ ಜಾತ್ರೆ ಪ್ರಾರಂಭ ಆಗ್ತದೆ. ಈ ವಿಶೇಷತೆ ಏನು ಅಂತ ಕೇಳಿದರೆ, ಎಲ್ಲ ಕಡೆ ದೇವರ ಬಿಂಬವನ್ನು, ಅಂದರೆ ಛಾಯಾಚಿತ್ರವನ್ನು, ಫೋಟೋ ಅಥವಾ ಫ್ರೇಮನ್ನು, ಬೆಳ್ಳಿಯ ಫ್ರೇಮ್ ಅಥವಾ ಬಂಗಾರದ ಫ್ರೇಮನ್ನು ಮಾಡಿ ಅದಕ್ಕೆ ಧ್ವಜಸ್ತಂಭಕ್ಕೆ ಏರಿಸ್ತಾರೆ. ಏರಿಸುವಾಗ ರಾಟೆಯ ಒಂದು ಟೆಕ್ನಾಲಜಿಯನ್ನು ಉಪಯೋಗ ಮಾಡ್ತಾರೆ. ಒಂದು ಕಡೆಯಿಂದ ಹಗ್ಗ ಎಳೆದರೆ ಅದರ ಭಾರಕ್ಕೆ ಇನ್ನೊಂದು ಕಡೆಯಿಂದ ಧ್ವಜ ಮೇಲೆ ಹೋಗ್ತದೆ. ಆದರೆ ಇಲ್ಲಿ ಇರುವಂತಹ ಧ್ವಜ ಶಾಸ್ತ್ರೀಯವಾದಂತಹ ಬಟ್ಟೆ ಮತ್ತು ಬಿದಿರು ಮತ್ತು ತೆಂಗಿನ ಸಿಪ್ಪೆ ಇಂಥದ್ರಲ್ಲೆಲ್ಲ ಸೀಮೆಕೋಲಲ್ಲಿ ಮಾಡಿದಂತಹ ಶಾಸ್ತ್ರೀಯವಾದಂತಹ ಧ್ವಜ ಅಂತಹ ಧ್ವಜ 40 ಅಡಿ ಎತ್ತರ ಇದೆ. ಅಂತಹ 40 ಅಡಿ ಎತ್ತರದ ಅತ್ಯಂತ ಭಾರವಾದಂತಹ ವಿಶೇಷವಾದಂತಹ ಆ ಧ್ವಜವನ್ನು ಏರಿಸಲಿಕ್ಕೆ ವಿಶೇಷವಾಗಿ 30-40 ಜನರು ಹಗ್ಗದಲ್ಲಿ ಒಂದು ಕಡೆಯಲ್ಲಿ ನೇತಾಡಿದರೆ ಮಾತ್ರ ಆ 30-40 ಜನರ ಭಾರಕ್ಕೆ ಆ ಧ್ವಜ ಮೇಲೆ ಹೋಗ್ತದೆ. ಆದ್ದರಿಂದ ಇಷ್ಟು ಆಳೆತ್ತರದ 40 ಅಡಿ ಎತ್ತರದ ಧ್ವಜವು, ಅದೇ ರೀತಿಯಾಗಿ 66 ಅಡಿ ಎತ್ತರದ ಧ್ವಜಸ್ತಂಭವು ಎಲ್ಲಿಯೂ ಇಲ್ಲ. ಅದೇ ರೀತಿಯಾಗಿ ಅದರ ಪಕ್ಕದಲ್ಲಿರುವಂತಹ ಆ ದೀಪಸ್ತಂಭ, ಅದು 18 ಅಂಕಣವುಳ್ಳಂತಹ ದೀಪಸ್ತಂಭ. ಅಂತಹ ದೀಪಸ್ತಂಭವು ಕೂಡ ಎಲ್ಲಿಯೂ ನಮಗೆ ಕಾಣಸಿಗಲಿಕ್ಕಿಲ್ಲ. ಅದೇ ರೀತಿಯಾಗಿ ರುದ್ರದೇವರ ದೇವಸ್ಥಾನದಲ್ಲಿ ಮುಕ್ಕಾಲು ಪ್ರದಕ್ಷಿಣೆ ಬರಲಿಕ್ಕೆ ಇರ್ತದೆ. ದೇವರ ಅಭಿಷೇಕದ ನೀರು ಎಲ್ಲಿ ಹೋಗ್ತದೋ ಅದನ್ನು ದಾಟಲಿಕ್ಕಿಲ್ಲ ಅಂತ ಶಾಸ್ತ್ರ ಉಂಟು. ಆದರೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ ಲಿಂಗದಲ್ಲಿ ಉತ್ಪತ್ತಿ ಆದ್ದರಿಂದ ಇಲ್ಲಿ ಪೂರ್ಣ ಪ್ರದಕ್ಷಿಣೆ. ಆದ್ದರಿಂದ ಮಂಜುನಾಥ ಅಂತ ಹೇಳಿದರೆ ರುದ್ರದೇವರು ಹೌದಾದರೂ ಇಲ್ಲಿ ಧ್ವಜಕ್ಕೆ ಏರಿಸುವಂಥದ್ದು ಗರುಡನನ್ನು ಏರಿಸ್ತಾರೆ. ಆದ್ದರಿಂದ ವಿಶೇಷವಾಗಿ ಇಲ್ಲಿ ಸತ್ಯನಾರಾಯಣ ಪೂಜೆಯು ಅತ್ಯಂತ ವಿಜೃಂಭಣೆಯಿಂದ ಆಗ್ತದೆ. ಅದೇ ರೀತಿಯಾಗಿ ಬೇರೆ ಬೇರೆ ಪರಿವಾರ ದೇವರುಗಳಿದೆ. ದುರ್ಗೆ, ಅದೇ ರೀತಿ ಗಣಪತಿ, ಗೋಮುಖ ಗಣಪತಿ ಅಂತ ಇದೆ. ಅದೇ ರೀತಿಯಾಗಿ ಶಾಸ್ತಾರನ ಗುಡಿ ಇದೆ. ಮೇಲೆ ಗೋಮುಖ ಗಣಪತಿಯಲ್ಲಿ ಆ ಗೋಮುಖ ಅಂತ ಹೇಳಿದರೆ ದನದ ಮುಖ ನೀವು ನೋಡಿರ್ಬಹುದಲ್ಲಿ ದನದ ಮುಖದಿಂದ ನಿರಂತರವಾಗಿ ನೀರು ಬರ್ತಾ ಇದೆ. ಇಡೀ ವರ್ಷ ಯಾವುದೇ ಒಂದು ಕಾಲದಲ್ಲಿ ಕಡಿಮೆಯೂ ಜಾಸ್ತಿಯೂ ಆಗದ ರೀತಿಯಲ್ಲಿ ನಿರಂತರವಾಗಿ ಆ ಗೋವಿನ ಬಾಯಿಯಿಂದ ಗಣಪತಿಯ ಆ ಗರ್ಭಗುಡಿಯ ಅಡಿಭಾಗದಿಂದ ನಿರಂತರವಾಗಿ ನೀರು ಬರ್ತದೆ. ಅಂತಹ ಪರಿಶುದ್ಧವಾದಂತಹ ನೀರು ಎಲ್ಲ ಔಷಧೀಯ ಗುಣ ಉಳ್ಳಂಥದ್ದು. ಅದನ್ನು ಬೇರೆ ಬೇರೆ ಇದು ವೈಜ್ಞಾನಿಕವಾಗಿಯೂ ಕೂಡ ಪರೀಕ್ಷೆಗೆ ಒಳಪಟ್ಟಂತಹ ನೀರಾಗಿದೆ. ಅಂತಹ ನೀರನ್ನು ನಾವು ಕುಡಿದರೆ ಸರ್ವ ವಿಧವಾದಂತಹ ದೋಷಗಳೆಲ್ಲ ಪರಿಹಾರವಾಗಿ ನಮಗೆ ಆರೋಗ್ಯ ವೃದ್ಧಿ ಆಗಲಿಕ್ಕೆ ಆ ನೀರು ಕಾರಣ ಆಗ್ತದೆ. ಅದೇ ರೀತಿಯಾಗಿ ವಿಶೇಷವಾಗಿ ನೀರಿನ ಸಮೃದ್ಧಿ ಇರುವಂತಹ ಜಾಗಕ್ಕೆ, ಪ್ರಶಾಂತವಾದಂಥ ವಾತಾವರಣಕ್ಕೆ ಕದಳೀವನ ಅಂತ ಹೇಳ್ತಾರೆ. ಅದರಿಂದ ವಿಶೇಷವಾಗಿ ಈ ಎಲ್ಲ ವಿಚಾರವನ್ನು ಈ ದೇವಸ್ಥಾನ ಸಂಪೂರ್ಣವಾದಂತಹ ಸರಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿದೆ. ಏನೆಲ್ಲ ಪಂಚಪರ್ವಗಳು ಆಗ್ತದೆ ಎಲ್ಲ ಸೇವೆಯು ಈ ಕ್ಷೇತ್ರದಲ್ಲಿ ನಡೀತದೆ. ಆರಂಭದ ಯುಗಾದಿಯಿಂದ ಹಿಡಿದು ವಿಶೇಷವಾಗಿ ದೀಪಾವಳಿಯಂತಹ ಎಲ್ಲ ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ನಡೀತದೆ. ಮುಖ್ಯವಾಗಿ ಜನವರಿಯಲ್ಲಿ ಆರಂಭವಾದರೆ ಜನವರಿ 14ಕ್ಕೆ ಮಕರ ಸಂಕ್ರಮಣದ ಪರ್ವಕಾಲದಂದು ವರ್ಷಾವಧಿ ಜಾತ್ರೆ ನಡೀತದೆ. ಅದರ ಮೊದಲಿನ ದಿನ ಧ್ವಜಸ್ತಂಭಾರೋಹಣ, ಅದೇ ರೀತಿಯಾಗಿ ಧ್ವಜಾರೋಹಣ, ತದನಂತರ ದೀಪಸ್ತಂಭ ಬೆಳಗಿಸುವಂಥದ್ದು, ತದನಂತರ ಬಲಿ ಹೊರಡುವುದು, 4 ದಿವಸ ಸವಾರಿ ಬಲಿ, 7ನೇ ದಿವಸ ಮಹಾ ಅನ್ನಸಂತರ್ಪಣೆ, 8ನೇ ದಿವಸ ಶ್ರೀಮನ್ ಮಹಾರಥೋತ್ಸವ, 9ನೇ ದಿವಸ ವಿಶೇಷವಾಗಿ ಅಷ್ಟಾವಧಾನ ಸಹಿತವಾದಂತಹ ಅವಭೃತ ಸ್ನಾನ, ತದನಂತರ ಗರುಡ ಅವರೋಹಣ, ಇದು ಜಾತ್ರೆ. ತದನಂತರ ಫೆಬ್ರವರಿಯಲ್ಲಿ ಶಿವರಾತ್ರಿ ಬರ್ತದೆ. ಆ ಶಿವರಾತ್ರಿಯಲ್ಲೂ ಕೂಡ 1 ದಿವಸ ಪೂರ್ಣ ಪ್ರಮಾಣದ ಜಾತ್ರೆ ಇಲ್ಲಿ ಆಗ್ತದೆ. ತದನಂತರ ಚೌತಿ, ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ, ಅದೇ ರೀತಿ ತಾಯಿಗೆ ನವರಾತ್ರಿ ಪಂಚಪರ್ವ, ನವರಾತ್ರಿ ಸೇವೆ, ತದನಂತರ ದೀಪಾವಳಿಯಲ್ಲಿ ಬಲಿ ಹೊರಡುವಂಥದ್ದು, ವಿಶೇಷವಾಗಿ ಕಾರ್ತಿಕ ಅಮಾವಾಸ್ಯೆಯಂದು ಲಕ್ಷದೀಪೋತ್ಸವ. ಅದೇ ರೀತಿಯಾಗಿ ಎಲ್ಲ ಸೇವೆಗಳು ಇಲ್ಲಿ ವಿಜೃಂಭಣೆಯಿಂದ ನಡೀತದೆ. ಭಕ್ತಾದಿಗಳೆಲ್ಲ ಈ ಸೇವೆಗೆ ಊರಿನ ಹಾಗೂ ಪರವೂರಿನ ಎಲ್ಲ ಸಮಸ್ತರು ಇಲ್ಲಿ ಭಾಗಿಗಳಾಗಿ ಮಂಜುನಾಥನ ಕೃಪೆಗೆ ಸದಾಕಾಲ ಪಾತ್ರರಾಗ್ತಾರೆ ಅಂತೇಳಿ ಈ ಮೂಲಕ ನಾವು ತಿಳಿಸಲು ಇಚ್ಛೆ ಪಡ್ತೇವೆ. ಕದ್ರಿಯ ಇನ್ನೊಂದು ವಿಶೇಷ ಅಂದರೆ ಸುಗ್ಗಿ ಕಾಲದಲ್ಲಿ ನಡೆಯುವ ಮಿಂಚಿನ ಓಟದ ಸ್ಪರ್ಧೆ. ಪ್ರತಿ ವರ್ಷ ಇಲ್ಲಿ ಸುಗ್ಗಿಯ ಬೇಸಾಯ ಬಳಿಕ ಕೆಸರು ಗದ್ದೆಯಲ್ಲಿ ಕೋಣಗಳದ್ದೇ ಕಾರವಾರು, ಅದೇ ಕದ್ರಿ ಕಂಬಳ.
ಮತ್ಸ್ಯೇಂದ್ರನಾಥ ಮತ್ತು ಗೋರಕ್ಷನಾಥ ಎಂದು ವಿಂಗಡಿಸಲಾಗುವ 2 ಕರೆಯಲ್ಲಿ ಈ ಸ್ಪರ್ಧೆಯನ್ನ ನಡೆಸಲಾಗುತ್ತೆ. ಕದಳಿವನ, ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರ, ಇದರ ವಿಶೇಷತೆ ಏನು, ಹಿನ್ನೆಲೆ ಏನು, ಇತಿಹಾಸವೇನು ಎಂಬುದನ್ನು ನಾವು ಸಂಪೂರ್ಣವಾಗಿ ನೋಡ್ಕೊಂಡು ಬಂದ್ವಿ. ಆದರೆ ಇಲ್ಲಿ ಇನ್ನಷ್ಟು ನೋಡಲೇಬೇಕಾದಂಥ ಸ್ಥಳಗಳಿವೆ. ಅದೇನು ಎಂಬುದನ್ನು ವಿಲ್ ಹ್ಯಾವ್ ಅ ಲುಕ್ ಆಫ್ಟರ್ ಅ ಸ್ಮಾಲ್ ಬ್ರೇಕ್. ಮೆಟ್ಟಲುಗಳನ್ನು ಹತ್ತಿ ಹೋದಂತೆ ಸಿಗುವುದೇ ಆಂಜನೇಯ ಮಂದಿರ. ಮಂಗಳೂರಿನಲ್ಲಿ ತುಂಬಾನೇ ವಿರಳವಾಗಿರುವ ಮಂದಿರಗಳಲ್ಲಿ ಇದು ಒಂದು. ಪ್ರದಕ್ಷಿಣೆ ಹಾಕಿ ಮುಂದೆ ಹೋದಂತೆ ನನಗೆ ಅನಿಸಿದ್ದು ಬಿಸಿ ನಗರದಿಂದ ಎಲ್ಲೋ ದೂರಕ್ಕೆ ಹೋಗ್ತಿದ್ದೀನಿ ಅಂತ. ಹಾಗಿದೆ ಇಲ್ಲಿನ ದಟ್ಟವಾಗಿರುವ ಹಸಿರು ರಾಶಿ, ತಂಪಾಗಿರುವ ಪರಿಸರ. ಇದು ಯೋಗಿ ಮಠ. ಇಲ್ಲೇ ಎಡಭಾಗಕ್ಕೆ ಹೋದಾಗ ಮೊದಲು ಸಿಗೋದು ಮಾಲಿನಿ ದೇವಿ ಜೀವಂತ ಸಮಾಧಿ ಮತ್ತು ಸೀತಾಬಾವಿ. ಯೋಗಿ ಮಠ ಸ್ವಚ್ಛ ಸುಂದರ ತಾಣ. ಒಂಥರ ಗತಕಾಲವನ್ನ ಇನ್ನೂ ಜೀವಂತವಾಗಿರಿಸಿರುವ ಗುಡಿಗಳು, ಶಾಂತವಾದ ಪರಿಸರ. ಈ ಗುಹೆಗಳನ್ನ ಧ್ಯಾನ ಮಾಡಲಿಚ್ಛಿಸುವ ಸಾಧುಗಳು ಜನರಿಂದ ಜೀವನದಿಂದ ದೂರವಿದ್ದು ಅಮರನಾಥ ಉಪವಾಸ ಮಾಡುವ ಸಾಧುಗಳು ಕೂಡ ಇದೇ ಗುಹೆಯೊಳಗೆ ಸೇರಿಕೊಳ್ಳುತ್ತಾರೆ. ಕದ್ರಿ ಯೋಗಿ ಮಠದ ಪಟ್ಟಾಭಿಷೇಕ ಪೀಠ. 12 ವರ್ಷಗಳಿಗೊಮ್ಮೆ ನಡೆಯುವ ಮಠಾಧೀಶರ ಪಟ್ಟಾಭಿಷೇಕ ನಡೆಯೋದು ಇದೇ ಪೀಠದ ಮೇಲೆ. ಪ್ರಸ್ತುತ ರಾಜಯೋಗಿ ಶ್ರೀ ಸಂಧ್ಯಾನಾಥ್ ಜಿ ಮಹಾರಾಜ್ ಇಲ್ಲಿನ ಮಠಾಧೀಶರು. ಇದು ಮಠದ ಒಳಾಂಗಣ. ಇಲ್ಲಿನ ಆರಾಧ್ಯ ದೈವ ಕಾಲಭೈರವ. Now,
Now this is an amazing, wonderful part of my journey. Seriously, for the first time I entered into the cave, Pandavara Guhe. ಪಾಂಡವರ ಗುಹೆ. ಪಾಂಡವರು ತಮ್ಮ 1 ವರ್ಷದ ಅಜ್ಞಾತವಾಸದ ಸಮಯದಲ್ಲಿ ತಮ್ಮನ್ನು ತಾವು ಮರೆಯಿಡಲು ಈ ಗುಹೆಯನ್ನ ಕೊರೆದುಕೊಂಡು ಕಾಶಿ ತಲುಪಿದ್ದರಂತೆ. ಹಿಂದಿನ ಕಾಲದಲ್ಲಿ ಇಲ್ಲಿನ ಮಠಾಧೀಶರುಗಳು ಕೂಡ ತಮ್ಮ 12 ವರ್ಷಗಳ ಅಧಿಕಾರ ನಂತರ ಇದೇ ಗುಹೆಯನ್ನ ಬಳಸಿಕೊಂಡು ಕಾಶಿ ತಲುಪಿದ್ದರಂತೆ. ಇದಕ್ಕೆ ಪೂರಕ ಎನ್ನುವಂತೆ ಈ ಗುಹೆಯೊಳಗೆ ಪಂಚ ಪಾಂಡವರು ಕೊರೆದಿರುವ 5 ಕೋಣೆಗಳನ್ನು ಸಹ ಕಾಣಬಹುದು. ಇಲ್ಲಿಂದ ಕೇವಲ ಕೆಲವು ಅಂತರಗಳಷ್ಟೇ ದೂರ ಹೋಗಲಾಗುವ ಈ ಗುಹೆಯನ್ನ ಜನರ ಹಿತದೃಷ್ಟಿಯಿಂದ ತದನಂತರದಲ್ಲಿ ಮುಚ್ಚಲಾಗಿದೆ. ಈ ಗುಹೆಯ ಪಕ್ಕದಲ್ಲಿದೆ ಇಳಿಮುಖವಾದ ಮೆಟ್ಟಿಲುಗಳು. ಇಲ್ಲಿಂದ ಇಳಿದುಕೊಂಡು ಹೋದಾಗ ಸಿಗೋದು ರಾಮೇಶ್ವರ ತೀರ್ಥ ಸನ್ನಿಧಿ. ವರ್ಷ ಪೂರ್ತಿ ಹರಿಯುವ ಈ ತೀರ್ಥ ರಾಮೇಶ್ವರದಿಂದ ಬರುತ್ತೆ ಅನ್ನುತ್ತಾರೆ ಇಲ್ಲಿಯ ಜನ. ಒಟ್ಟಿನಲ್ಲಿ ಇದೊಂದು ಸರ್ವದೋಷ ಪರಿಹಾರಕ ಸರ್ವಶಕ್ತಿಗಳ ಕಾರಣಿಕದ ನೆಲೆ. ಈ ಕ್ಷೇತ್ರದಲ್ಲಿನ ಎಲ್ಲ ಸ್ಥಳಗಳನ್ನ ನೋಡಿದ ಮೇಲೆ ಸ್ವಲ್ಪ ದಣಿವಾರಿಸಿಕೊಳ್ಬೇಕು ಅಂದ್ರೆ ಇಲ್ಲೇ ಪಕ್ಕದಲ್ಲಿದೆ ವಿಶಾಲವಾದ ಸ್ವಚ್ಛ ಸುಂದರ ಕದ್ರಿ ಪಾರ್ಕ್. ಮಕ್ಕಳಿಗೆ ಮೋಜು ಮಸ್ತಿ, ಹಿರಿಯರಿಗೆ ವಿಶ್ರಾಂತಿ ಪಡೆಯಲು ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ಪಾರ್ಕ್ ಇದು. ಹೇಗಿತ್ತು ನಮ್ಮ ಪ್ರಥಮ ಪ್ರಯಾಣ? ಇಟ್ಸ್ ಮೀ ಖುಷಿ signing off. We'll be back with another wonderful place coming Sunday. Till then, for more information and entertainment, keep watching exclusively Digi World 24/7 local and international channel. ಮುಗಿಸೋದಕ್ಕಿಂತ ಮುಂಚೆ ಟಿವಿ ಮಾಧ್ಯಮದ ಮುಖಾಂತರ ಈ ಎಲ್ಲ ವಿಚಾರವನ್ನು ಭಕ್ತರಿಗೆ ಮುಟ್ಟುವಂತೆ ಮಾಡಿದ್ದಕ್ಕೆ ನಿಮ್ಮ ಚಾನಲ್ನವರಿಗೂ ಕೂಡ ಆ ಕ್ಷೇತ್ರದ ಪರವಾಗಿ ಆಡಳಿತ ಮಂಡಳದ ಪರವಾಗಿ ಧನ್ಯವಾದಗಳು, ಅಭಿನಂದನೆಯನ್ನು ಅರ್ಪಿಸುತ್ತಾ ಈ ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಸನ್ಮಂಗಲವಾಗಲಿ ಅಂತ ಪ್ರಾರ್ಥಿಸಿಕೊಂಡು ಮಂಜುನಾಥನನ್ನು ಸ್ಮರಿಸುವಂಥದ್ದು.